ಹಾಂ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಸಬ್ಬಕ್ಕಿ ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿನೂ ಕೂಡ. ಅದಕ್ಕೂ ಮುಂಚೆ ಸ್ವಲ್ಪ ಕೇಸರಿ ತೊಗೊಂಡು ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳೋಣ. ಇದು ನೆನೀತಾ ಇರಲಿ, ಅಷ್ಟರಲ್ಲಿ ನಮಗೆ ಕೇಸರಿ ಬಾತ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಚೆನ್ನಾಗಿ ಕಾದಾದಮೇಲೆ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ತುಪ್ಪ ಕಾದಿದೆ. ಗೋಡಂಬಿ ಹಾಕ್ಕೊಂಡು ಮೊದಲಿಗೆ ಲೈಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ನಾನೀಗ ಗೋಡಂಬಿ ಆಗಿದೆ, ಈಗ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಎರಡೂ ಆಗಿದೆ. ಇದೊಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನಾವು ನೆನೆಸಿಟ್ಟಿರೋವಂಥ ಸಬ್ಬಕ್ಕಿನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಇದು 1.5 ಅವರ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ, ಬಟ್ ನಾನು ಸ್ವಲ್ಪ ಹೆಚ್ಚಿಗೆ ನೆನೆಸಿಟ್ಕೊಂಡ್ರೆ ಟೈಮ್ ಸಿಗಲಿಲ್ಲ, ಹಾಗಾಗಿ ತುಂಬ ನೆಂದರೂ ಏನು ತೊಂದರೆ ಇಲ್ಲ. ಈಗ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ತುಪ್ಪದಲ್ಲಿ. ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಅದು ಉದುರಾಗಿ ಬರುತ್ತೆ. ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ನಾವು ಮಾಡುವಾಗ ಕೇಸರಿ ಬಾತ್ ಏನಿರುತ್ತೆ ಅದು ಉದುರಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 2-3 ನಿಮಿಷ ಹುರ್ಕೊಳ್ಳೋಣ. ಇದು ದಪ್ಪ ತಳ ಇರೋಂಥ ಪಾತ್ರೆ ತೊಗೊಳೋದ್ರಿಂದ ಅಂಟ್ಕೊಳ್ಳಲ್ಲ, ತಳ ಅಂಟ್ಕೊಳ್ದೆ ನೀಟಾಗಿ ಬರುತ್ತೆ. ಇಲ್ಲಿ 1 ಬಟ್ಲು ಸಬ್ಬಕ್ಕಿ ತೊಗೊಂಡ್ರೆ 1.5 ಬಟ್ಲು ನೀರು ಹಾಕ್ಕೋಬೇಕಾಗತ್ತೆ. ತುಂಬ ಹಾಕಿದ್ರು, ಇದು ನಾನು ತುಂಬ ನೆನೆಸಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೀವು 1 ಅವರ್ ನೆನೆಸಿ ಮಾಡೋದಾದರೆ 1.5 ಬಟ್ಲು ನೀರು ಹಾಕ್ಕೋಬೇಕಾಗುತ್ತೆ. ಯಾವ ಬಟ್ಲಲ್ಲಿ ನೀವು ಸಬ್ಬಕ್ಕಿ ತೊಗೊಂಡಿರ್ತೀರ ಅದರಲ್ಲಿ 1.5 ಬಟ್ಲು ಹಾಕ್ಕೊಂಡು ಇದನ್ನ ಬೇಯಲಿಕ್ಕೆ ಬಿಡೋಣ. ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ತಳ ಅಂಟ್ಕೊಳ್ದೆ ನೋಡ್ಕೊಳ್ತಾ ಇರಬೇಕಾಗತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ ಇದು. ಇನ್ನೊಂದು 2-3 ನಿಮಿಷ ಬೆಂದರೆ ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಗೊತ್ತಾಗ್ತಿದೆಯಲ್ಲ ನಿಮಗೆ, ತುಂಬ ಥಿಕ್ನೆಸ್ ಆಗ್ತಿದೆಯಲ್ಲ. ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ಆ ಒಂದು ತಳ ಅಂಟ್ಕೊಳ್ದೆ ನೀಟಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹೆಚ್ಚಿಗೆ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಧ್ಯದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಚೆನ್ನಾಗಿ ಹದ ಬರೋದಕ್ಕೆ. ನಮಗೆ ಕೇಸರಿ ಹದ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5-10 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನೆನೆಸಿಟ್ಟಿದ್ದಂಥ ಕೇಸರಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ರುಚಿಯಾಗಿರುತ್ತೆ ಈ ಕೇಸರಿ ಬಾತು. ತಂಪು ಕೂಡ, ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಟೈಮ್ ತೊಗೊಂಡ್ರು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ, ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸಕ್ಕರೆನ ಹಾಕ್ಕೋಬೋದು. ನಾನು ಇದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನಾವು ಕಮ್ಮಿ ತಿನ್ನೋದ್ರಿಂದ ಸ್ವೀಟು, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಸಕ್ಕರೆನ ಹಾಕ್ಕೋಬೋದು. 1 ಕಪ್ಪು ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ಪು 3/4 ಕಪ್ಪು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಓದಿರೋವಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಗೊತ್ತಾಗುತ್ತೆ, ಹದ ಗೊತ್ತಾಗ್ತಾ ಇರುತ್ತೆ. ತಳ ಅಂಟುಕೊಳ್ದೆ ನೀಟಾಗಿ ಆವಾಗವಾಗ ತಿರುಗಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ತಳ ಬಿಟ್ಟು ಬರ್ತಾ ಇದೆಯಲ್ಲ, ಈ ರೀತಿ ಬಂದಾಗ ಆ್ಯಕ್ಚುಲಿ ಇದು ತಣ್ಣಗಾದಮೇಲೆ ಇನ್ನೂ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ತುಂಬ ಗಟ್ಟಿ ಹಾಗೆ ಮಾಡ್ಕೋಬಾರ್ದು. ಈ ಹದ ಇದ್ದರೆ ಸಾಕಾಗುತ್ತೆ. ಇನ್ನೊಂದು 2-3 ನಿಮಿಷ ಇಟ್ಟು ಆಫ್ ಮಾಡ್ಕೊಳ್ಳೋಣ ಸ್ಟವ್. ತಣ್ಣಗಾದ್ಮೇಲೆ ಕರೆಕ್ಟ್ ಹದಕ್ಕೆ ಬರುತ್ತೆ. ನೋಡಿ, ಈಗ ಇದು ಆಗಿದೆ, ತಳ ಬಿಡ್ತಾ ಇದೆಯಲ್ಲ, ಈ ಹದಕ್ಕೆ ಬಂದಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಸಬ್ಬಕ್ಕಿ ಕೇಸರಿ ಬಾತು ರೆಡಿಯಾಗಿದೆ. ಬನ್ನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದು ಕರೆಕ್ಟ್ ಹದ. ಇನ್ನೂ ತುಂಬ ಗಟ್ಟಿ ಆದಮೇಲೆ ಹಾಕ್ಕೊಂಡ್ರೆ ಅದು ತಿನ್ಲಿಕ್ಕೆ ಚೆನ್ನಾಗಿರಲ್ಲ.
ತಣ್ಣಗಾದ್ಮೇಲೆ ಕರೆಕ್ಟ್ ಹದ ಬರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಮರಿದೆ ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.